ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ನಿಮ್ಮ ದೀಪಕ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ಟಾಪಿಕ್ ಆನಿಮೆ. ಮೋಸ್ಟ್ ಆಫ್ ದ ಪೀಪಲ್ ಆನಿಮೆನ ನೋಡೇ ಇರಲ್ಲ. ಫಾರ್ ದ ಫಸ್ಟ್ ಟೈಮ್ ಅವ್ರು ನೋಡ್ಬೇಕು ಅಂತ ಒಂದು ಎಪಿಸೋಡ್ ನೋಡ್ತಾರೆ ಅಂಡ್ ಅದೇ ಅವರ ಲಾಸ್ಟ್ ಎಪಿಸೋಡ್ ಆಗುತ್ತೆ. ಅದಕ್ಕೆ ಏನು ಕಾರಣ ಅಂತ ಅಂದ್ರೆ ಈ ವಿಡಿಯೋದಲ್ಲಿ ನೋಡೋಣ. ಆನಿಮೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಬೇಸಿಕ್ ಮಿಸ್ಟೇಕ್ಸ್ ಆಗುತ್ತೆ. ಆ ಬೇಸಿಕ್ ಮಿಸ್ಟೇಕ್ಸ್ ಇಂದ ನಾವು ನೋಡೋದನ್ನ ನಿಲ್ಲಿಸ್ಬಿಡ್ತೀವಿ. ಆ ಮೋಸ್ಟ್ ಆಫ್ ದ ಬೇಸಿಕ್ ಮಿಸ್ಟೇಕ್ಸಿಗೆ ನೋಡ್ತಾ ಆಲ್ಮೋಸ್ಟ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋಗ್ತೀವಿ ಅಂಡ್ ಅದು ಯಾವುದು ತೊಂದರೆ ಬರಲ್ಲ. ಬಟ್ ಆ ಬೇಸಿಕ್ ಮಿಸ್ಟೇಕ್ಗಳು ಏನಾಗುತ್ತೆ ಅಂಡ್ ಅದಕ್ಕೆ ಏನ್ ಸೊಲ್ಯೂಷನ್ಸ್ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಫಾರ್ ಅನ್ ಎಕ್ಸಾಂಪಲ್, ಕನ್ಸಿಡರ್ ಒಬ್ಬ ವ್ಯಕ್ತಿ ಇರ್ತಾನೆ ಅಂಡ್ ಆ ವ್ಯಕ್ತಿ ಇದುವರೆಗೂ ಯಾವುದು ಆನಿಮೆ ನೋಡೇ ಇರಲ್ಲ. ಅವನು ಇದುವರೆಗೂ ಬರೀ ಮೂವೀಸ್ ಅಂಡ್ ವೆಬ್ ಸೀರೀಸ್ ನೋಡ್ತಾ ಇರ್ತಾನೆ. ಅಂಡ್ ಅವನು ಫಸ್ಟ್ ಟೈಮ್ ಆನಿಮೆ ನೋಡೋಕೆ ಸ್ಟಾರ್ಟ್ ಮಾಡಿದಾಗ ಅವನಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ರಿಯಲಿಸ್ಟಿಕ್ನೆಸ್. ಈಗ ಒಂದು ಆನಿಮೆಯಲ್ಲಿ ಬರೀ ಅನಿಮೇಷನ್ ಇರುತ್ತೆ ಅಂಡ್ ಮೂವಿ ಹಾಗೂ ವೆಬ್ ಸೀರೀಸ್ ಅಲ್ಲಿ ಒಬ್ಬರ ಹ್ಯೂಮನ್ ಹ್ಯಾಕ್ ಮಾಡಿರ್ತಾರೆ, ಮಲ್ಟಿಪಲ್ ಹ್ಯೂಮನ್ಸ್ ಹ್ಯಾಕ್ ಮಾಡಿರ್ತಾರೆ. ಅಂಡ್ ಆನಿಮೆನಲ್ಲಿ ಹ್ಯೂಮನ್ಸ್ ಇರಲ್ಲ, ಇದು ಕಂಪ್ಲೀಟ್ ಕಾರ್ಟೂನ್ ಆಗಿರುತ್ತೆ, ಕಂಪ್ಲೀಟ್ ಅನಿಮೇಷನ್ ಆಗಿರುತ್ತೆ. ಸೊ ಆ ರಿಯಲಿಸ್ಟಿಕ್ನೆಸ್ ನಾವು ಮ್ಯಾಚ್ ಮಾಡೋದಕ್ಕೆ ಆ ಫೀಲ್ ಆಗಲ್ಲ. ಅಂಡ್ ಅಲ್ಲಿ ಸಮ್ ಆಫ್ ದ ಫೀಲಿಂಗ್ಸ್ ಅವ್ರು ಎಕ್ಸ್ಪ್ರೆಸ್ ಮಾಡ್ತಿರೋ ನಮಗೆ ಅರ್ಥ ಆಗಲ್ಲ. ಅಂಡ್ ಅದು ಒಂದು ಮೇಜರ್ ರೀಸನ್. ಅಂಡ್ ಎರಡನೇ ಮಿಸ್ಟೇಕ್ ಏನು ಅಂತಂದ್ರೆ ಟೈಮ್ ಡ್ಯೂರೇಷನ್. ಈಗ ಒಂದು ಮೂವೀಸ್ ಅಲ್ಲಿ ಅದು 3 hours ಆಗಿರ್ಬೋದು, 2 hours ಆಗಿರ್ಬೋದು, ಹಾಗೂ ವೆಬ್ ಸೀರೀಸ್ ಅಲ್ಲಿ ಒಂದು 40 minutes ಇಂದ 1 hour ಗಂಟೆ ಇರುತ್ತೆ. ಸೊ ಅಂಡ್ ಆನಿಮೇಲ್ ಏನಾಗುತ್ತೆ ಅಂದ್ರೆ ಜಸ್ಟ್ ಒಂದು 24 minutes ಹತ್ರ ಇರುತ್ತೆ. ಸೊ ಅಂದಾಗ ಏನಾಗುತ್ತೆ, ಇದು ಜಾಸ್ತಿ ಲೆಂತಿ ಇಲ್ಲ, ಚಿಕ್ಕದು ಹಂಗೆ ಅಂತ ಅನ್ಸುತ್ತೆ. ಅಂಡ್ ಇದಲ್ಲದೆ ಇದ್ರಲ್ಲಿ ಇನ್ನೊಂಥರ ಮಿಸ್ಟೇಕ್ ಏನಾಗುತ್ತೆ ಅಂತ ಅಂದ್ರೆ ಲಾಂಗೆಸ್ಟ್ ಆನಿಮೆ ಸೀರೀಸ್ ನ ಚೂಸ್ ಮಾಡ್ತಾರೆ. ಈಗ ಒನ್ ಪೀಸ್ ಆಗಿರ್ಲಿ, ನರುಟೋ ಆಗಿರ್ಲಿ, ಅವ್ರು ಇದು ಫಸ್ಟ್ ಟೈಮ್ ಅವ್ರು ಚೂಸ್ ಮಾಡ್ತಾ ಇದಾರೆ ಅಂದ್ರೆ ಅದ್ರಲ್ಲಿ ಕಮ್ಮಿ ಅಂದ್ರೂ ನರುಟೋದಲ್ಲಿ ಶಿಪ್ಯುಡೆನ್ ಮತ್ತು ಅದ್ರದ್ದು ಇನಿಷಿಯಲ್ ಎಲ್ಲ ಸೇರಿ ಟೋಟಲ್ ಒಂದು 600 ಎಪಿಸೋಡ್ಸ್ ಇದೆ. ಅಂಡ್ ಒನ್ ಪೀಸ್ ಅಲ್ಲಿ ಅರೌಂಡ್ 1000+ ಎಪಿಸೋಡ್ಸ್ ಇದೆ. ಸೊ ಅವ್ರು ಚೂಸ್ ಮಾಡಿದಾಗ ಸಖತ್ ಲೆಂತಿ ಅನ್ಸುತ್ತೆ ಅಂಡ್ ಅಲ್ಲಿ ಅವರು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಅಂಡ್ ಇದು ಸೆಕೆಂಡ್ ಮಿಸ್ಟೇಕ್ಸ್ ಅಲ್ಲಿ ಎರಡು ತರ ಮಿಸ್ಟೇಕ್ ಆಗುತ್ತೆ. ಅಂಡ್ ಥರ್ಡ್ ಮಿಸ್ಟೇಕ್ ಏನು ಅಂತಂದ್ರೆ ನಂಗೆ ಗೊತ್ತಿಲ್ಲ, ಈಗ ಹೇಳ್ತೀನಿ. 2000 years later. ಫೋರ್ತ್ ಮಿಸ್ಟೇಕ್. ಈ ಫೋರ್ತ್ ಮಿಸ್ಟೇಕ್ ಏನಾಗಿರುತ್ತೆ ಅಂತಂದ್ರೆ ಆನಿಮೆಲಿ ಸಬ್ಡ್ ಅಂಡ್ ಡಬ್ಡ್ ವರ್ಷನ್ ಅಂತ ಬರುತ್ತೆ. ಡಬ್ಡ್ ವರ್ಷನ್ ಅಂದ್ರೆ ಇಂಗ್ಲಿಷ್ ಡಬ್ ಆಗಿರುತ್ತೆ, ಅಥವಾ ಹಿಂದಿ ಡಬ್ ಆಗಿರುತ್ತೆ, ತೆಲುಗು, ತಮಿಳು ಈ ತರ ಲ್ಯಾಂಗ್ವೇಜ್ ಡಬ್ ಆಗಿರುತ್ತೆ. ಅಂಡ್ ಸಬ್ಡ್ ವರ್ಷನ್ ಅಲ್ಲಿ ಬರೀ ಸಬ್ಟೈಟಲ್ ಇರುತ್ತೆ. ಮೈನ್ ಲ್ಯಾಂಗ್ವೇಜ್ ಜಪಾನೀಸ್ ಅಲ್ಲಿ ಮಾಡಿದ್ರೆ ಜಪಾನೀಸ್ ಅಲ್ಲಿ ಇರುತ್ತೆ, ಚೈನೀಸ್ ಅಲ್ಲಿ ಮಾಡಿದ್ರೆ ಚೈನೀಸ್ ಅಲ್ಲಿ ಇರುತ್ತೆ. ಸೊ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜನಗಳು ಮಿಸ್ಟೇಕ್ ಆಗಿ ಸಬ್ಡ್ ವರ್ಷನ್ ನೋಡಕ್ ಶುರು ಮಾಡ್ತಾರೆ. ಅಂಡ್ ಸಬ್ಡ್ ವರ್ಷನ್ ಏನಾಗುತ್ತೆ ಅಂದ್ರೆ ಸಬ್ಟೈಟಲ್ ಓದ್ಬೇಕಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಆನಿಮೆನೂ ನೋಡೋದು ಅಂಡ್ ಸಬ್ಟೈಟಲ್ ಓದೋದು ಎರಡು ಬಿಗ್ಗೆಸ್ಟ್ ಥಿಂಗ್ ಆಗುತ್ತೆ. ಅಂಡ್ ಅವರಿಗೆ ಜಪಾನೀಸ್ ಇಷ್ಟ ಇನಿಷಿಯಲಿ ಫಾರ್ ದ ಫಸ್ಟ್ ಟೈಮ್ ನೋಡಿದ್ರೆ ಅವರಿಗೆ ಇಷ್ಟನೂ ಆಗಲ್ಲ ಅಂಡ್ ಅದು ಅಡ್ಜಸ್ಟು ಆಗಲ್ಲ. ಸೊ ಇದು ಒಂದು ಬೇಸಿಕ್ ಸಿಂಪಲ್ ಮಿಸ್ಟೇಕ್. ಇದು ನೋಡ್ತಾ ಅಡ್ಜಸ್ಟ್ ಆಗುತ್ತೆ. 5ನೇ ಮಿಸ್ಟೇಕ್ ಏನು ಅಂತ ಅಂದ್ರೆ ದಿಸ್ ಇಸ್ ದ ಮೋಸ್ಟ್ ಕಾಮನ್ ಮಿಸ್ಟೇಕ್, ರಾಂಗ್ ಆನಿಮೆ ಚೂಸ್ ಮಾಡೋದು. ನಾನು ಮುಂಚೆನೇ ಹೇಳ್ದೆ, ಲೆಂತ್ ಆನಿಮೆ ಚೂಸ್ ಮಾಡ್ಬಿಡ್ತಾರೆ. ತಪ್ಪಿದ್ರೆ ಇಲ್ಲ ಅಂದ್ರೆ ಅನ್ರಿಯಲಿಸ್ಟಿಕ್ ಆನಿಮೆ, ತಪ್ಪಿದ್ರೆ ಓವರ್ ಆನಿಮೇಟೆಡ್, ಒಂಥರ ಅವ್ರಿಗೆ ಅಡ್ಜಸ್ಟೇ ಆಗಲ್ಲ. ಫುಲ್ ಇದೆಲ್ಲ ಫೇಕ್ ಗುರು, ಸಖತ್ತು ಒಂಥರ ಇದಾಯ್ತು ಅಂತ ಅನ್ಸುತ್ತೆ, ಆ ತರ ಆನಿಮೆ ಚೂಸ್ ಮಾಡ್ತಾರೆ. ಸೊ ದೀಸ್ ಆರ್ ದ ಮಿಸ್ಟೇಕ್ಸ್ ವಾಟ್ ಯೂಶಲಿ ಬಿಗಿನರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದಾಗುತ್ತೆ ಅಂಡ್ ಅವ್ರು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಅಂಡ್ ಇಟ್ಸ್ ಅನ್ ಬ್ಯೂಟಿಫುಲ್ ವರ್ಲ್ಡ್, ಸೊ ಎವ್ರಿ ಒನ್ ಶುಡ್ ಎಂಜಾಯ್ ದಿಸ್ ವರ್ಲ್ಡ್ ಆಲ್ಸೋ. ಮೂವೀಸ್ ಎಲ್ಲ ನೋಡಿ ನಾವು ಹೇಗೆ ಖುಷಿ ಪಡ್ತೀವಿ, ಚೆನ್ನಾಗಿತ್ತು, ಹಂಗಿತ್ತು ಹಿಂಗಿತ್ತು ಅಂತ. ಸೊ ಆನಿಮೇಲೂ ಅಷ್ಟೇ, ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಿರೋಕ್ಕಾಗಲ್ಲ. ಸೊ ಅಂದಾಗಿ ಆ ಇಮ್ಯಾಜಿನೇಷನ್ ರಿಯಾಲಿಟಿಗೆ ತಗೊಬಂದು ನಿಮ್ಮ ಕಣ್ಣು ಮುಂದೆ ಇಟ್ಟಿರ್ತಾರೆ ಅಂಡ್ ದಟ್ ಈಸ್ ದ ಆನಿಮೇಷನ್. ಅಂಡ್ ಇದನ್ನ ಹೇಗೆ ಎಂಜಾಯ್ ಮಾಡಬೇಕು, ಈ ಕಾಮನ್ ಮಿಸ್ಟೇಕ್ ಏನು ಸೊಲ್ಯೂಷನ್ಸ್ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಆಲ್ ಆರ್ ಬೇಸಿಕ್ ಮಿಸ್ಟೇಕ್ಸ್. ಈ ವಿಡಿಯೋ ನೋಡೋದ್ರು ಆಗುತ್ತೆ, ನೋಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮಗೆ ಒಂದು ಈಗ ನೋಡಿ ನಾರ್ಮಲ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ಗಿನ್ನ ಈ ವಿಡಿಯೋ ನೋಡ್ಕೊಂಡು ಹೋದ್ರೆ ನಿಮಗೆ ಇನ್ನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯು ವಿಲ್ ಎಂಜಾಯ್ ಮೋರ್ ದಟ್ ಆನಿಮೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಈ ವಿಡಿಯೋಗೆ ಸೊಲ್ಯೂಷನ್ಸ್ ನೋಡೋಣ. ಮೊದಲನೇ ಮಿಸ್ಟೇಕ್ ಏನು ಅಂತಂದ್ರೆ ರಿಯಲಿಸ್ಟಿಕ್ನೆಸ್. ಈ ರಿಯಲಿಸ್ಟಿಕ್ನೆಸ್ ಪ್ರಾಬ್ಲಮ್ಗೆ ಏನು ನಾವು ಆಲ್ಟರ್ನೇಟಿವ್ಸ್ ಇಲ್ಲ. ನೋಡ್ತಾ ನಿಮ್ಗೆ ಆಟೋಮೆಟಿಕ್ ಅಡ್ಜಸ್ಟ್ ಆಗ್ತೀರಾ. ದಿಸ್ ಇಸ್ ದ ಆನ್ಸರ್. ಸೆಕೆಂಡ್ನೇ ಮಿಸ್ಟೇಕ್ಗೆ ಸೊಲ್ಯೂಷನ್ ಏನು ಅಂತ ಅಂದ್ರೆ ಲೆಂತಿ ಆಫ್ ದ ಆನಿಮೆ ಸಖತ್ ಚಿಕ್ಕ ಇರುತ್ತೆ. ಸೊ ಅವರಿಗೆ ಸ್ವಲ್ಪ ಚಿಕ್ಕ ಇದು ನೋಡಕ್ ಇಂಟ್ರೆಸ್ಟ್ ಬರಲ್ಲ, ಅಟ್ಯಾಚ್ಮೆಂಟ್ ಸಿಗಲ್ಲ, ಕಮ್ಮಿ ಟೈಮಿಂಗ್ಸ್ ಅಂತ ಅನ್ಸುತ್ತೆ. ಅಂಡ್ ಇದಕ್ಕೆ ಸೊಲ್ಯೂಷನ್ ಏನು ಅಂತಂದ್ರೆ
ನೋಡ್ತಾ ನೋಡ್ತಾ ಇದು ಅಡ್ಜಸ್ಟ್ ಆಗುತ್ತೆ. ಇದೇ ಸೊಲ್ಯೂಷನ್. ಏನಕ್ಕೆ ಅಂತಂದ್ರೆ ಈಗ 24 ನಿಮಿಷ ಆಗಿರ್ಬೋದು, ಬಟ್ 12 ಎಪಿಸೋಡ್ ಇರುತ್ತೆ ಕಮ್ಮಿ ಅಂದ್ರೂ ಒಂದು ಸೀಸನ್ಗೆ. ಲೈಕ್ ಒಂದೊಂದು ಸೀರೀಸ್ ಅಲ್ಲಿ 24 ಎಪಿಸೋಡ್ ಇರುತ್ತೆ, ಒಂದೊಂದರಲ್ಲಿ 48, ಲೈಕ್ ಇನ್ನೂ ಜಾಸ್ತಿ ಬರುತ್ತೆ. ಸೊ ಅಂದಾಗ ಏನು ಅಂತಂದ್ರೆ ನೋಡ್ತಾ ಹೋಗ್ತಾ ಲೈಕ್ ಮಲ್ಟಿಪಲ್ ಎಪಿಸೋಡ್ ನೋಡೋದ್ರಿಂದ ಅವ್ರಿಗೆ ಏನು ಅದರಿಂದ ಇಶ್ಯೂ ಆಗಲ್ಲ. ಅಂಡ್ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದ ಸೆಕೆಂಡ್ ಮಿಸ್ಟೇಕ್. 4ನೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತಂದ್ರೆ ಚೂಸಿಂಗ್ ದ ಡಬ್ಡ್ ವರ್ಷನ್ ದ್ಯಾನ್ ಸಬ್ಡ್ ವರ್ಷನ್. ಲೈಕ್ ನಿಮಗೆ ಹೋಗ್ತಾ ಎಲ್ಲ ಅನಿಮೆನೂ ಡಬ್ ಆಗಿರಲ್ಲ ಇಂಗ್ಲಿಷ್ ಆರ್ ಅದರ್ ಲ್ಯಾಂಗ್ವೇಜಸ್ಗೆ. ಲೈಕ್ ನೀವು ಹೋಗ್ತಾ ನೀವೇ ಸಬ್ಡ್ ವರ್ಷನ್ ನೋಡೋಕೆ ಅಡ್ಜಸ್ಟ್ ಆಗ್ತೀರಾ. ಬಟ್ ಇನಿಷಿಯಲ್ ಸ್ಟೇಜಲ್ಲಿ ಯು ಶುಡ್ ಗೋ ಫಾರ್ ಡಬ್ಡ್ ವರ್ಷನ್. ಅದು ನಿಮಗೆ ಹಿಂದಿ ಇದ್ರೆ ಹಿಂದಿಗೆ ಹೋಗಿ ಫಸ್ಟ್ ಹಿಂದಿ ಅಡ್ಜಸ್ಟ್ ಆದರೆ ಹಿಂದಿಲಿ ನೋಡಿ, ಇಲ್ಲಾಂದ್ರೆ ಇಂಗ್ಲೀಷ್ ಅಡ್ಜಸ್ಟ್ ಆಗುತ್ತೆ ಅಂದರೆ ಇಂಗ್ಲೀಷಲ್ಲಿ ನೋಡಿ. ಆ್ಯಂಡ್ ದೆನ್ ಯು ಕ್ಯಾನ್ ಗೋ ಟು ಸಬ್ಡ್ ವರ್ಷನ್. ಸೊ ಅದು ಅದಕ್ಕೆ ಸೊಲ್ಯೂಷನ್. ಆ್ಯಂಡ್ 5th ಪ್ರಾಬ್ಲಮ್ ಚೂಸಿಂಗ್ ದ ರಾಂಗ್ ಅನಿಮೆ. ಇದಕ್ಕೇನು ಅಂತಂದರೆ ಲೈಕ್ ನೀವು ಇವರು ಯಾರನ್ನಾರ ಕೇಳಿ ಲೈಕ್ ಗೂಗಲ್ ಮಾಡಿ ನಿಮಗೆ ಯಾವುದು ಬೆಸ್ಟ್ ಅನಿಮೆ, ಬಿಗಿನರ್ ಫ್ರೆಂಡ್ಲಿ ಅನಿಮೆ ಅಂತ ಹೇಳ್ತಾರೆ. ಆ್ಯಂಡ್ ಇದಕ್ಕೆ ನನ್ನ ಪ್ರಕಾರ ಏನು ಸೊಲ್ಯೂಷನ್ ಅಂತ ಅಂದರೆ ಲೈಕ್ ದ ಮೋಸ್ಟ್ ಬಿಗಿನರ್ ಫ್ರೆಂಡ್ಲಿ ಅನಿಮೆ ಅಂತ ಅಂದರೆ ಡೆತ್ ನೋಟ್. ಸೊ ದಿಸ್ ಇಸ್ ದ ಮೋಸ್ಟ್ ಬಿಗಿನರ್ ಫ್ರೆಂಡ್ಲಿ ಅನಿಮೆ. ಇದು ರಿಯಲಿಸ್ಟಿಕ್ನೆಸ್ ಆಗಿದೆ ಆ್ಯಂಡ್ ಕ್ರೈಮ್ ಥ್ರಿಲ್ಲರ್, ಸ್ವಲ್ಪ ಪವರ್ಸ್ ಅದು ಇದು ಶಿನಿಗಾಮಿ ಅಂತೆಲ್ಲ ಬರುತ್ತೆ. ಸೊ ಅದು ನಿಮಗೆಲ್ಲ ನಿಮ್ಗೆ ನೋಡ್ತಾ ಅಡ್ಜಸ್ಟ್ ಆಗುತ್ತೆ. ಆ್ಯಂಡ್ ಇದು ಸ್ವಲ್ಪ ಕಂಪ್ಲೀಟ್ ರಿಯಲ್ ವರ್ಲ್ಡ್ ಎನ್ವಿರಾನ್ಮೆಂಟ್, ಲೈಕ್ ಸ್ವಲ್ಪ ಅನ್ಯಾಚುರಲ್ ಪವರು, ಅನ್ಯಾಚುರಲ್ ಆನಿಮೇಷನ್ ಆ ಥರ ಏನಿರಲ್ಲ. ಲೈಕ್ ನಾರ್ಮಲ್ ಕ್ರೈಮ್ ಥ್ರಿಲ್ಲರ್ ಸ್ಟೋರಿ ಆಗಿರುತ್ತೆ. ಸೊ ಯು ಶುಡ್ ಗೋ ಫಾರ್ ದಿಸ್ ಒನ್. ಆ್ಯಂಡ್ ನೆಕ್ಸ್ಟ್ ಬಿಗಿನರ್ ಫ್ರೆಂಡ್ಲಿ ಆನಿಮೆ ಯಾವ್ಯಾವ್ದು ನೋಡಬೇಕು, ಲೈಕ್ ಯಾವ್ಯಾವ್ದು ಚೆನ್ನಾಗಿದೆ ಆ್ಯಂಡ್ ಅಂಡರ್ ರೇಟೆಡ್ ಆನಿಮೇಸ್, ಲೈಕ್ ಆನಿಮೆ ಬಗ್ಗೆ ಏನೇನು ಅಪ್ಡೇಟ್ಸ್ ಬರ್ತಾ ಇದೆ, ಲೈಕ್ ಆನಿಮೆ ಹೇಗೆ ಒರಿಜಿನ್ ಆಯಿತು, ಲೈಕ್ ಕಂಪ್ಲೀಟ್ ಆನಿಮೆ ಬಗ್ಗೆ ನೀವು ಕನ್ನಡದಲ್ಲಿ ಏನಾದ್ರು ತಿಳ್ಕೊಬೇಕು, ಏನಾದ್ರು ನೋಡಬೇಕು ಅಂತ ಅಂದರೆ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿ ವಿಲ್ ಅಪ್ಲೋಡ್ ಅವರ್ ವಿಡಿಯೋಸ್ ರೆಗ್ಯುಲರ್ಲಿ. ಆ್ಯಂಡ್ ನಿಮಗೆ ಎಲ್ಲ ಥರದ ಆನಿಮೆಗೆ ವಿಡಿಯೋ ಆಗೋ ಇನ್ಫಾರ್ಮೇಷನ್ ನಾವು ಕೊಡ್ತೀವಿ. 5 minutes later. ಕನ್ನಡದಲ್ಲಿ ಆನಿಮೆ ಬಗ್ಗೆ ಕಂಪ್ಲೀಟ್ ನೀವು ಮಾಹಿತಿ ತಿಳ್ಕೊಬೇಕು. ಸಿಮಿಲರ್ ಟು ಇಂಗ್ಲೀಷ್ ಆರ್ ಹಿಂದಿ ಚಾನಲ್ಸ್, ನೀವು ಕನ್ನಡದಲ್ಲಿ ಆನಿಮೆ ಬಗ್ಗೆ ಕಂಪ್ಲೀಟ್ ನೋಡಬೇಕು. ಯಾವ ಅಂಡರ್ ರೇಟೆಡ್ ಆನಿಮೇಸ್ ಇದೆ, ಯಾವುದು ಅಪ್ಕಮಿಂಗ್ ಆನಿಮೇಸ್ ಇದೆ, ಲೈಕ್ ಹಳೆ ಆನಿಮೇಸ್ ಅಲ್ಲಿ ಯಾವ್ದು ಲೆಜೆಂಡರಿ ಆನಿಮೇಸ್, ಲೈಕ್ ಯಾರು ನೋಡೇ ಇರಲ್ಲ ಅಂತ ಆನಿಮೇಸ್ ನಿಮಗೆ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಅಂಡ್ ನೀವು ಸಖತ್ ಆನಿಮೆ ನೋಡಿದ್ದೀರಾ ಅಂಡ್ ನೀವು ಇನ್ನೂ ಹೊಸ ಆನಿಮೆ ಹುಡುಕ್ತಾ ಇದ್ದೀರಾ ಬಟ್ ನಿಮ್ಗೆ ಯಾವುದು ಸಿಗ್ತಿಲ್ಲ ಅಂತಂದರೆ ಲೈಕ್ ಯು ಕ್ಯಾನ್ ಫಾಲೋ ಅಸ್ ಆ್ಯಂಡ್ ವಿ ವಿಲ್ ಲೆಟ್ ಯು ನೋ ವಾಟ್ ಆರ್ ದ ಅಂಡರ್ ರೇಟೆಡ್ ಆನಿಮೇಸ್. ಯಾವ ಇನ್ನು ಹುಡುಕೇ ಇಲ್ಲ ಅಂತ ಆನಿಮೆ ಜಾಸ್ತಿ ಯಾರು ನೋಡೇ ಇಲ್ಲ, ಅದಕ್ಕೆ ಪಬ್ಲಿಸಿಟಿನೂ ಜಾಸ್ತಿ ಇಲ್ಲ ಅಂತ ಆನಿಮೆ ಎಲ್ಲ ನಿಮ್ಮ ಮುಂದೆ ತಂದಿಡೋದಕ್ಕೆ ಪ್ರಯತ್ನ ಪಡ್ತೀವಿ ಆ್ಯಂಡ್ ಮಾಡ್ತೀವಿ. ಸೊ ನಿಮಗೆ ಇದ್ರ ಬಗ್ಗೆ ಇನ್ನೂ ಏನಾರು ಮಾತಾಡಬೇಕು, ಹಾಗೆ ಲೈಕ್ ನಮ್ಮ ವಿಡಿಯೋ ಬಗ್ಗೆ ಏನಾರು ಹೇಳಬೇಕು ಅಂದರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅಂತ. ಯಾಕಂದರೆ ಇದು ನಮ್ಮ ಮೊದಲನೇ ವಿಡಿಯೋ. ಆ್ಯಂಡ್ ನಿಮಗೆ ಆನಿಮೆ ಬಗ್ಗೆ ಏನೇ ಡಿಸ್ಕಸ್ ಮಾಡಬೇಕು ಅಂತಂದ್ರೂ ನಮ್ಮ ಇನ್ಸ್ಟಾ ಹ್ಯಾಂಡಲ್ ಮೆನ್ಷನ್ ಮಾಡಿರ್ತೀನಿ. ಯು ಕ್ಯಾನ್ ಟೆಕ್ಸ್ಟ್ ಮೀ ಎನಿ ಟೈಮ್ ಲೈಕ್ ಐ ವಿಲ್ ಟ್ರೈ ಟು ರೆಸ್ಪಾಂಡ್ ಆಸ್ ಸೂನ್ ಆಸ್ ಪಾಸಿಬಲ್. ಆ್ಯಂಡ್ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ್ಯಂಡ್ ರೆಗ್ಯುಲರ್ ವಿಡಿಯೋಸ್ ಅಪ್ಡೇಟಿಗಾಗಿ whatever, please I want to reach 1 million